ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ಗೌರಮ್ಮನ ಕೆರೆ ಹತ್ತಿರದ ಈಶ್ವರ ಗುಡಿಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ನಡೆಸಲಾಯಿತು. ಹೆಂಗೆಳೆಯರು ಸಂತಸ ಸಂಭ್ರಮದಿಂದ ಗೌರಿಗೆ ಪೂಜೆಯನ್ನು ಸಲ್ಲಿಸಿ ಬಾಗಿನ ಅರ್ಪಿಸಿದರು. महालक्ष्मी च विद्महे विष्णुपत्नी च धीमहि तन्नो लक्ष्मीं प्रचोदयात् कुङ्कुमचूर्णं समर्पयामि। योपापुष्पं वेदा पुष्पवान् प्रजावान् प्रमां भवति पुष्पमालिकां समर्पयामि। गौरीमिमाय सलिलालितक्षत्यैकपदी द्विपदी सा चतुष्पदी अष्टापदी नवपदी बहुषे सहस्राक्षरा परमेवमन् हरिद्रा कुङ्कुमचूर्णं समर्पयामि। कात्यायनाय विद्महे कन्याकुमार धीमहि तन्नो दुर्गी प्रचोदयात्। प्रसन्ना पार्वताम्बिका देवताभ्यो नमः। हरिद्रा कुङ्कुमचूर्णम् एकं समर्पयामि। कात्यायनाय विद्महे कन्याकुमार धीमहि तन्नो गौरी प्रचोदयात्। ನವ್ಯಾಶ್ರೀ ಅವರೇ ನಮಸ್ತೆ. ಇವತ್ತು ಗೌರಿ ಹಬ್ಬದ ಪೂಜೆ ನಡೀತಾ ಇದೆ. ತಾವು ಕೂಡ ಗೌರಿ ಹಬ್ಬದ ಪೂಜೆಗೆ ಬಂದಿದ್ದೀರಾ. ಈ ಗೌರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಾ ತಾವು? ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿ ಹಬ್ಬನ ಆಚರಿಸ್ತೀವಿ. ಅಂದರೆ ಗೌರಿ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡಿ ಆಮೇಲೆ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಬಾಗ್ನ ಎಲ್ಲ ಕೊಟ್ಟು ಮತ್ತು ಗಂಗಮ್ಮನಿಗೆ ಬಾಗ್ನ ಎಲ್ಲ ಕೊಟ್ಟು ಪೂಜೆ ಮಾಡಿ ಬಂದು ಆಚರಿಸ್ತೀವಿ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆಚರಿಸ್ತೀವಿ. ಮತ್ತು ಒಬ್ಬಟ್ಟು ಸಿಹಿ ಊಟ ಎಲ್ಲ ಮಾಡಿ ಎಲ್ಲರಿಗೂ ಬಡಿಸಿ ಆಮೇಲಿಂದ ಮಾಡ್ತೀವಿ. ಎಲ್ಲಿಯವರು ತಾವು?
ಭವ್ಯ ಅವರೇ, ನಮಸ್ತೆ. ಇವತ್ತು ಗೌರಿ ಹಬ್ಬ ಇರೋದ್ರಿಂದ ತಾವು ಕೂಡ ಗೌರಮ್ಮನ ಕೆರೆ ಹತ್ತಿರ ಇರ್ತಕ್ಕಂಥ ಗೌರಿ ದೇವಸ್ಥಾನಕ್ಕೆ ಬಂದಿರ, ಗೌರಿಯನ್ನು ಕೊಡ್ತೀರ, ಅಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿದಿರ. ಈ ಹಬ್ಬದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ತೀರಾ ನಿಮ್ಮ ಮನೆಯಲ್ಲಿ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬ ಒಂದು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಒಂದು ವಿಶೇಷವಾದ ಹಬ್ಬ ಅಂತಾಗಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅನ್ನೋದು ಒಂದು ವಿಶೇಷವಾದಂತಹ ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಈ ಗೌರಿ ಹಬ್ಬದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಯೂಶ್ವಲಿ ಮದುವೆ ಆಗಿರೋರು, ಮದುವೆ ಆಗದಿರೋ ಎಲ್ಲರೂ ಗೌರಿ ಗುಡಿಗೆ ಬಂದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅರಿಶಿನ ಕುಂಕುಮ ಎಲ್ಲ ತೊಗೊಂಬಂದು ಎಲ್ಲ ಮುತ್ತೈದೆಯರಿಗೆ ಹಂಚಿ ನಾವು ಆಚರಣೆನ ಮಾಡ್ತೀವಿ. ಈ ಹಬ್ಬಗಳಲ್ಲಿ ವಿಶೇಷವಾಗಿ ಎಲ್ಲರೂ ಸೇರಿ ಆಚರಣೆ ಮಾಡೋದೇ ಒಂದು ವಿಶೇಷವಾಗಿ ಆದಂತಹ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಇದೇ ಊರು, ಮಾಗಡಿ. ಕಿರಣ್ ಅವರು, ನಮಸ್ತೆ. ಇವತ್ತು ಗೌರಿ ಹಬ್ಬ ಆಗೋದ್ರಿಂದ ಗೌರಮ್ಮನ ಕೆರೆ ಹತ್ತಿರ ಇರ್ತಕ್ಕಂಥ ಈಶ್ವರ ಗುಡಿಯಲ್ಲಿ ಗೌರಿ ಪೂಜೆಯನ್ನು ಮಾಡಿದ್ದೀರಾ. ಯಾವ ರೀತಿ ಪೂಜೆಯನ್ನು ಮಾಡಿದ್ದೀರಾ? ಈ ಪೂಜೆಯ ಗೌರಿ ಹಬ್ಬದ ವಿಶೇಷತೆ ಏನು ಸರ್? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಸಮಸ್ತ ಜನತೆಗೂ ಗೌರಿ ಹಬ್ಬದ ಹಾಗೂ ಗಣಪತಿ ಹಬ್ಬದ ಶುಭಾಶಯಗಳು. ಇವತ್ತು ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮುಮ್ಮಡಿ ಕೆಂಪೇಗೌಡರ ಕಾಲದಿಂದ ಬಂದಿರೋ ಸಂಪ್ರದಾಯದಂತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಮ್ಮನ ಕೆರೆಯಲ್ಲಿ ಗಂಗೆ ಪೂಜೆ ನೆರವೇರಿಸಿ ಬೆಳಿಗ್ಗೆ ಗಂಗೆ ಪೂಜೆ ಮಾಡಿ ಅಲ್ಲಿ ಅಮ್ಮನವರಲ್ಲಿ ಕೆರೆ ಒಳಗಡೆ ತೆಗಿತಾರೆ. ಅಲ್ಲಿ ಏನು ಸಿಗತ್ತೆ, ಪೈರು ಆಗಲಿ, ಅರಿಶಿನ ಕುಂಕುಮ ಆಗಲಿ, ಬಳೆ ಚೂರುಗಳಾಗಲಿ, ಏನು ಸಿಗತ್ತೆ ಆ ವರ್ಷದ ಸಂಪ್ರದಾಯ ಏನಿದೆ ಅದು ಏನು ಹೆಚ್ಚಳ ಆಗತ್ತೆ ಅನ್ನೋದು ತಿಳಿದು ಬರ್ತದೆ. ಈ ವರ್ಷ ಪೈರು ಬಂದಿರೋದ್ರಿಂದ ಹಸಿರು ಇರೋದರ ಮಳೆ ಬೆಳೆ ಚೆನ್ನಾಗಾಗತ್ತೆ ಅನ್ನೋದೊಂದು ಪ್ರತೀತಿ ಇರ್ತದೆ. ಅಲ್ಲಿ ಗಂಗೆ ಪೂಜೆ ಮಾಡಿ ಇಲ್ಲಿ ಗೌರಮ್ಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿ 5 ದಿವಸಗಳ ಕಾಲ ಇಲ್ಲಿ ಗೌರಮ್ಮನ ಅಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಗೌರಿ ಇಟ್ಟಿರ್ತೀವಿ. ಈ ಹೊಸದಾಗಿ ಬಂದಿರೋ ನವದಂಪತಿಗಳು ಅಂದರೆ ಮತ್ತೆ ಮದುವೆ ಆಗಬೇಕಾದವರು ಇಲ್ಲಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ಟಿ ಹೋಗ್ತಾರೆ, ಮತ್ತು ಬಾಗ್ನಗಳು ಕೊಡ್ತಾರೆ. ಅವರು ಸೌಭಾಗ್ಯ ಚೆನ್ನಾಗಿರಲಿ ಅಂತೇಳಿ ಹಸ್ತ ಕುಂಕುಮ ಪೂಜೆ, ಬಳೆ, ಸೀರೆ, ಮಡ್ಲಕ್ಕಿ ಕೊಟ್ಟು ಅಮ್ಮನವ್ರನ್ನ ಇಲ್ಲಿ ಅವ್ರ ಸಂಪ್ರದಾಯದ ಪ್ರಕಾರ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.